ಮುತ್ತಿನ ಪದಕಹಾರವು ಬಾಹುಹಸ್ತ ಚತುಷ್ಟನೇ ಬಟ್ಟ ಮುತ್ತಿನ ಪದಕಹಾರವು ಬಾಹುಹಸ್ತ ಚತುಷ್ಟನೇ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶವಂಕುಶಧಾರನೇ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಉತ್ತರ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ತಿನ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಮನೆ ಅಂಗಳದಲ್ಲಿ ಮನೆ ಮದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜಕ್ಕೂ ಇವತ್ತಿನ ಈ ಒಂದು ಪರಿಸರ ನೋಡಿದ್ರೆ ನಮಗೆ ಧನ್ವಂತರಿ ದೇಗುಲದಲ್ಲಿ ಬಂದೆಲ್ಲ ಕುಂತಾಗ ಅನಿಸ್ತಾ ಇದೆ. ಸಂಜೀವಿನಿ ಬಂತು, ಆರೋಗ್ಯ ಸಂಜೀವಿನಿ ಬಂತು, ಸಸ್ಯ ಸಂಜೀವಿನಿ ಬಂತು, ಮತ್ತೆ ಪಶು ಸಂಜೀವಿನಿ, ಹೀಗೆ 4 ಚಿಂತನೆಗಳ ನಂತರ ಈಗ ಮತ್ತೊಂದು ಚುಟುಕು ಮದ್ದು ಅಂತ ಒಂದು ಕೃತಿ ಬರ್ತಾ ಇದೆ. ಔಷಧಿಗಳ ಒಂದು ಉಪಯುಕ್ತತೆ ಹಾಗೂ ಅದರ ವೈಶಿಷ್ಟ್ಯದ ಕುರಿತು ಅವರು ಹಲವಾರು ಚುಟುಕುಗಳನ್ನು ಬರೆದಿದ್ದಾರೆ. ಎಂದೋ ಬರೆದಂಥದ್ದು. ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಆಗಬೇಕು ಅಂತಂದರೆ ಅದಕ್ಕೆ ಯಾರಾದರೂ 4 ಜನ ಸೇರಬೇಕು, 4 ಜನರನ್ನು ಸೇರಿಸಬೇಕು, ಪ್ರೇರೇಪಣೆ ಕೊಡಬೇಕು, ಎಲ್ಲ ಸೇರಿ ಕಾರ್ಯಕ್ರಮವನ್ನು ಮಾಡಬೇಕು. ಅಂತಹ ಉತ್ತಮ ಕಾರ್ಯಕ್ರಮವನ್ನು ಕೃಷ್ಣ ಬದುಕಿಯವರು ಮಾಡ್ತಾ ಇದ್ದಾರೆ. ಜೊತೆಲಿದ್ದವರು ನಾನು ಇವನಿಗೆ ಏಕವಚನದಲ್ಲಿ ಹೇಳೋದೇ ಅತ್ಯಂತ ಖುಷಿ. ರಮೇಶ ಅಂತ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ಎಲೆಮರೆಯ ಪ್ರತಿಭೆ, ಹಾಗೆ ಎಷ್ಟೋ ಜನರು ಅವರಿಗೆ ಒಳ್ಳೆಯ ಒಂದು ಔಷಧ ಕೊಡ್ತಾರೆ ಹೇಳೋದೇ ಕೆಲವು ಜನರಿಗೆ ಗೊತ್ತಿಲ್ಲ. ಅಥವಾ ಕೆಲವು ಜನರಿಗೆ ಅವರು ಮತ್ತೆಂತ ಹಣ ಎಲ್ಲ ತಗೊಳ್ಳೋದಿಲ್ಲಂತೆ, ಒಂದು ತೆಂಗಿನಕಾಯಿ ಮಾತ್ರ ತಗೊಳ್ತಾರಂತೆ ಅಂತಂದ್ರೆ ಜನರಿಗೆ ಸ್ವಲ್ಪ ಅಲ್ಲೇ ಗುಮಾನಿ, ಅಲ್ಲೇ ಅನುಮಾನ. ಬರೀ ತೆಂಗಿನಕಾಯಿಗೆ ತಗೊಂಡು ಔಷಧಿ ಕೊಡ್ತಾರೆ ಅಂತಂದ್ರೆ ಅವರು ಔಷಧಿ ಬರೋಬ್ಬರಿ ಇದೆಯೋ ಇಲ್ವೋ ಅಂತ ಈಗಿನ ಜನರಿಗೆ. ಹಳೆ ಜನರಿಗೆಲ್ಲ ಗೊತ್ತಿದೆ, ಇದರ ಮಹತ್ವ ಗೊತ್ತಿದೆ. ಹಾಗಾಗಿ ಇಂತಹ ಮಹತ್ವವನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತಾದರೆ ಇಂತಹ ಕಾರ್ಯಕ್ರಮಗಳು ನಡೀಬೇಕು. ನಮ್ಮಲ್ಲಿ ಚೌತಿ ಹಬ್ಬ ದಿವಸ ಇದನ್ನು ಇಟ್ಟು ಪೂಜೆ ಮಾಡ್ತೇವೆ. ಯಾಕೆ ಅಂತಂದರೆ ನಾವು ಚೌತಿ ಹಬ್ಬದಲ್ಲಿ ಎಣ್ಣೆ ಪದಾರ್ಥವನ್ನು ಜಾಸ್ತಿ ತಿನ್ನುತ್ತೇವೆ. ಚಕ್ಲಿ, ಪಂಚಗಜ್ಜ, ವಡೆ, ಅತ್ರಸ, ಮೋದಕ. ನಿಮಗೆಲ್ಲ ನೀರು ಬರುವುದಾ? ಹಾಗಾಗಿ ಗಣಪತಿ ಹಬ್ಬದಲ್ಲಿ ನಾವು ಇದನ್ನು ಇಟ್ಟು ಪೂಜೆ ಮಾಡಿ ಮರುದಿವಸ ತಂಬುಳಿಯೋ ಚಟ್ನಿಯೋ ಯಾವುದೇ ರೂಪ ಮಾಡಲಿ ನಂಜಿಗೆ ನಿವಾರಣವಾಗುತ್ತೆ. ಇನ್ನೊಂದು, ಇದು ಡುಬ್ಬು ಕಾಂಬಳಿ ಆಗುತ್ತೆ, ಮೈಯೆಲ್ಲ ಡುಬ್ಬು ಆಗುತ್ತೆ. ಇದನ್ನು ಬೀಸಿ 40 ದಿವಸ ತಗೊಂಡ್ರೆ ಕಮ್ಮಿ ಆಗುತ್ತೆ. ಎಲೆ ಕಿವಿ ಸೊಪ್ಪು, ಇದು ಎಲೆ ಕತ್ತಿಗಳ ಲಕ್ಷ್ಮೀದೇವಿ ವಾಸ ಮಾಡುವಂಥದ್ದು, ಮತ್ತು ವಿಷವನ್ನು ಕಡಿಮೆ ಮಾಡುವಂಥದ್ದು. ಇದು ಹಣ್ಣು ಅಗದಿ ಒಳ್ಳೆ ಪೌಷ್ಟಿಕ. ಮತ್ತು ಈ ನೀರನ್ನು ಒಂದು 4 ದಿವಸ ಇತ್ತು ಎಂಥ ದಾಹ ಆದ್ರೂ ಕಡಿಮೆ ಮಾಡುವಂಥ ಗುಣ ಈ ಹತ್ತಿ ಇದ್ರೊಳಗಿದೆ. ಇದು ಮಾಲೆ ಬಿಂದೋಳಿ, ಕೆಲವು ಎಲುಗು ಸಂತ ಹೇಳ್ತೇವೆ ಮಾಲೆ ಬಿಂದೋಳಿ. ನಮ್ಮ ಎಲುಗೆ ಎಷ್ಟೇ ಹುಡಿಯಾದರೂ ಕೂಡಿಸುವಂಥ ಗುಣ ಈ ಇದರೊಳಗಿದೆ. ಬಹುತೇಕ ಇದು ಕೋಟೆ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಬೇರೆ ಬೇರೆ ದೊಡ್ಡ ಕೋಟೆ, ಸಣ್ಣ ಜಾತಿ ಬೇರೆ ಬೇರೆ ಇರುವುದು. ಆದರೆ ಇದು ಚರ್ಮ ರೋಗಕ್ಕೆ ದಿವ್ಯವಾದ ಔಷಧ. ಈ ಹಾಲು ಬರುವಂಥದ್ದು ಎಲ್ಲದೂ ಚರ್ಮ ರೋಗಕ್ಕೆ ಬರುವಂಥ ಔಷಧ. ಆದರೆ ಈ 3 ಹಾಲು ಬರುತ್ತೆ, ಕೊಳಸದಲ್ಲಿ ಬರುತ್ತೆ, ಅಕ್ಕರ ತೆಂಗಿ ಗಿಡಲ್ಲಿ ಬರುತ್ತೆ, ಪ್ರತಿಯೊಂದು. ಆದರೆ ಈ ಹಗಣವನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹೀಗೆ ಸವರ್ಕೊಂಡು ಹೊಟ್ಟು ವೃತ್ತಿ ಆಗುತ್ತೆ. ಹಿಂಗೆ ಕೆರೆದ್ರೆ ನಮ್ಮನೆ ತಲೆ ನಿಮ್ಮ ಬಚ್ಚದ ಹೊಟ್ಟು ಬರುತ್ತೆ, ಅದೇ ಥರ ಹೊಟ್ಟೆ ಆಗಿರುತ್ತೆ. ಇದಕ್ಕೆ ಇದರ ಹಾಲು ದಿವ್ಯವಾದ ಔಷಧ. ಹಾಂ, ಇದು ಸ್ವಲ್ಪ ಬಾಡಿ ಬೆಳಗ್ಗೆನೆ ಕಟ್ ಮಾಡಿದ್ರೆ ಹಾಲು ಬರುತ್ತೆ. ಇದು ಸ್ವರ್ಣ ಬಳ್ಳಿ ಹೇಳುವಂಥದ್ದು. ಇದು ಅಲ್ಲ, ಸ್ವರ್ಣ ಬಳ್ಳಿ ಅಲ್ಲ. ಇದು ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇದು ಕಬ್ಬಿನ ಗಣ್ಣ ಹಾಗೆ ಇದರ ದಂಟು ಆಗುತ್ತೆ. ಇದನ್ನು 45 ದಿವಸ ನೀವು ಈ ಸಂದುವಾತ, ಕಸ ಅಥವಾ ಇದು ಅದಕ್ಕೆಲ್ಲ ಇದ್ದರೆ ಅದೆಲ್ಲ ಇದ್ದರೆ 45 ದಿವಸ ನೀವು ಸ್ವಲ್ಪ ಕಾಯಿ ಇದು ಚಟ್ನಿ ಅಥವಾ ಸಾಂಬಾರು ಏನೋ ಮಾಡಿಕೊಂಡು 40 ದಿವಸ ಆ ಕಸ ಕಮ್ಮಿ ಆಗುತ್ತೆ. ಊಟ ಮಾಡಿ ಕಣ್ಣಿನ ದೋಷ ಪರಿಹಾರವಾಗುತ್ತೆ. ಒಣಗನೆ ಸೊಪ್ಪು ಚಂಬಳಿ ಮಾಡಿದ್ರೆ ಭಾಳ ರುಚಿ ಆಗುತ್ತೆ. ಇದು ಚಂಬಳಿ ಚಟ್ನಿ ಮಾಡಿದ್ರೆ ಭಾಳ ರುಚಿ ಆಗುತ್ತೆ. ಕಣ್ಣಿನ ದೋಷವಿದ್ದವರು ಇದನ್ನು ಮಾಡಿ
ಒಣಗನೆ ಸೊಪ್ಪು ಒಣಗನೆ ಪ್ರೆಸ್ ಗಿಡನ ತೋರಿಸಿ ನಿಂಗೆ ಪ್ರೆಸ್